ಇನ್ನು ಹಾವೇರಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಬೀದಿಯಲ್ಲೇ ಪಾಠ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ತಾಂಡದ ಮಕ್ಕಳಿಗೆ ಸರಿಯಾದ ಅಂಗನವಾಡಿ ಕೇಂದ್ರವೇ ಇಲ್ಲ. ಇದು ಸವಣೂರು ತಾಲೂಕಿನ ಬೈರಾಪುರ ತಾಂಡದ ಮಕ್ಕಳ ದುಸ್ಥಿತಿ. ಗ್ಯಾರಂಟಿಗಾಗಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೆ ಸರ್ಕಾರ. ಆದರೆ ಈ ತಾಂಡದಲ್ಲಿರೋ ಮಕ್ಕಳಿಗೆ ಒಂದು ಅಂಗನವಾಡಿ ಕೂಡ ಇಲ್ಲ. 7 ವರ್ಷದಿಂದ ದೇವಸ್ಥಾನದ ಸ್ಟೋರ್ ರೂಮ್ನಲ್ಲೇ ಅಂಗನವಾಡಿ. ಈಗ ಸ್ಟೋರ್ ರೂಮ್ಗೂ ಕೂಡ ಬೀಗ ಹಾಕಲಾಗಿದೆ. ಅಂಗನವಾಡಿ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಸ್ಟೋರ್ ರೂಮ್ ದೇವಸ್ಥಾನಕ್ಕೆ ಬೇಕು ಅಂತ ಹೇಳಿ ಸ್ಥಳೀಯರು ಬೀಗ ಹಾಕಿದ್ದಾರೆ. ಸ್ವಂತ ಕಟ್ಟಡ ಕೊಡಿ, ಮಕ್ಕಳನ್ನ ಕಳಿಸ್ತೀವಿ ಅಂತ ಈಗ ಪೋಷಕರು ಹೇಳ್ತಾ ಇದ್ದಾರೆ. ಸ್ವಂತ ಕಟ್ಟಡ ಇಲ್ಲದೆ ಮಕ್ಕಳನ್ನ ಅಂಗನವಾಡಿಗೆ ಕಳಿಸೋದಿಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹಾವೇರಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಬೀದಿಯಲ್ಲೇ ಪಾಠ ಮಾಡಬೇಕಾದಂಥ ದುಸ್ಥಿತಿ. ಸವಣೂರು ತಾಲೂಕಿನ ಬೈರಾಪುರ ತಾಂಡದ ಮಕ್ಕಳ ಪರಿಸ್ಥಿತಿ ಇದು. 7 ವರ್ಷದಿಂದ ದೇವಸ್ಥಾನದ ಸ್ಟೋರ್ ರೂಮ್ನಲ್ಲಿ ಅಂಗನವಾಡಿಯನ್ನ ನಡೆಸಲಾಗ್ತಾ ಇತ್ತು. ಆದರೆ ಈಗ ಆ ಸ್ಟೋರ್ ರೂಮ್ಗೂ ಕೂಡ ಬೀಗ ಹಾಕಲಾಗಿದೆ. ಸ್ಟೋರ್ ರೂಮ್ ದೇವಸ್ಥಾನಕ್ಕೆ ಬೇಕು ಅಂತ ಹೇಳಿ ಬೀಗವನ್ನು ಹಾಕಿದ್ದಾರೆ ಸ್ಥಳೀಯರು. ಹೀಗಾಗಿ ಮಕ್ಕಳಿಗೆ ಅಂಗನವಾಡಿಗೆ ರೂಮ್ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಕಳೆದ 7 ವರ್ಷಗಳಿಂದ ಶಿಥಿಲಗೊಂಡಿತ್ತು ತಾಂಡದ ಅಂಗನವಾಡಿ ಕಟ್ಟಡ. ಅಂದಿನಿಂದ ತಾಂಡ ಮಕ್ಕಳಿಗೆ ಸ್ಟೋರ್ ರೂಮ್ನಲ್ಲೇ ಅಂಗನವಾಡಿ. ಈಗ ದೇವಸ್ಥಾನದ ಕಮಿಟಿಯವರು ಕೊಠಡಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ, ಹಿಂಪಡೆದಿದ್ದಾರೆ. ಕಳೆದ 4 ದಿನಗಳಿಂದ ಅಂಗನವಾಡಿ ಮಕ್ಕಳಿಗೆ ಬೀದಿಯಲ್ಲೇ ಪಾಠ ಮಾಡಬೇಕಾದಂತ ಪರಿಸ್ಥಿತಿ. 7 ವರ್ಷದಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಪ್ರಯೋಜನ ಆಗಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮನವಿಯನ್ನ ಕೊಟ್ಟಿದ್ದಾರೆ. ಆದರೂ ಇಲ್ಲಿಯವರೆಗೂ ಯಾವುದೇ ರೀತಿಯಲ್ಲೂ ಪ್ರಯೋಜನ ಆಗಿಲ್ಲಂತೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಈ ಕಾರಣಕ್ಕಾಗಿ ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾಂಡದ ಮಕ್ಕಳಿಗೆ ಇಲ್ಲಿಯವರೆಗೂ ಕೂಡ ದೇವಸ್ಥಾನದ ಸ್ಟೋರ್ ರೂಮ್ನಲ್ಲೇ ಪಾಠ ಮಾಡಲಾಗ್ತಾ ಇತ್ತು. ಆದರೆ ಈಗ ಆ ಸ್ಟೋರ್ ರೂಮನ್ನ ದೇವಸ್ಥಾನದ ಆಡಳಿತ ಮಂಡಳಿ ವಾಪಸ್ ಪಡ್ಕೊಂಡಿದೆ. ಹೀಗಾಗಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಈಗ ಕಟ್ಟಡ ಇಲ್ಲದಂತಹ ಪರಿಸ್ಥಿತಿ. 8 ವರ್ಷದಿಂದ ಹಳೇದೊಂದು ಡೆಮೊಲೇಷನ್ ಆಗಿತ್ತು ರೀ. ಹೊಳ್ಳಿ ಇವತ್ತಿನವರೆಗೆ ಅಂಗನವಾಡಿ ಮಂಜೂರಿ ಅಂತಾರೆ ರೀ, ಇನ್ನೂ ಬಂದಿಲ್ಲ. ಅದು ಕಟ್ಟಡನ ಚಲೋ ಇಲ್ಲ. ಅದು ಶಿವಲಾಲದ ಒಂದು ಶೋರೂಮ್ ಇತ್ತು, ಅದ್ರಾಗ ಕಲಿಸ್ಕೊಂತ ಬಂದ್ರೆ ಅದನ್ನ ಇಲ್ಲಿವರೆಗೂ ಹಂಗೆ ಮುಂದುವರ್ಸ್ಕೊಂತ ಹೊಂಟ್ರಿ. ಇವತ್ತು ಆಕೈತೆ ಅಂತ ಮೊನ್ನೆ 8 ದಿನ. ಮತ್ತು ಇವ್ರು ನಮ್ಮ ಇದು ಮನ ಮ್ಯಾಗ ಜಾತ್ರೆ ಮಾಡಿದ್ರಿ. ಮತ್ತು ಇವ್ರು ಟೋರೂಮ್ ಸಾಮಾನು ಇಡಕ್ಕೆ ಇದ್ದಿದ್ದನ್ನು ಅದನ್ನು ನಮಗೆ ಬೇಕು ಎಷ್ಟು ದಿನ ನಿಮ್ಮದು ಕೇಳೋದು ಅಂತೇಳಿ ಇವ್ರು ಕಿಲಿ ಹಾಕಿದ್ರು ಸಾರ್ವಜನಿಕರು. ಮತ್ತು ಅವ್ರು ಅದಕ್ಕೆ ಎಲ್ಲಿ ಮಾಡ್ಬೇಕ್ರಿ, ದಾರ್ಯಾಕ ಕುಂದಿಸಿ ಕಲಿಸಿದ್ರು ಒಂದು 8 ದಿನ. ಇವ್ರು CDPO ಮೇಡಮಿಗೆ ಹೇಳಿದ್ರೆ, CDPO ಮೇಡಮಿಗೆ ಹೇಳಿದ್ರೆ ಹಂಗ್ರಿ ಬರ್ತೈತ್ರಿ ಹಂಗ್ರಿ ಹಿಂಗೆ ಹೇಳ್ಕೊಂತದಾರ ರೀ. 3 ವರ್ಷ ಆಯ್ತಂತ ನಮ್ಮೂರಿಗೆ ಬಂದಿದ್ದು ಏನಾಗಿತ್ತು ಪರಿಸ್ಥಿತಿ ಅಂಗನವಾಡಿ ವಿಚಾರ ಮಾಡಕತ್ತಿಲ್ಲ ಅವರು. ಈಗ ನಿಮ್ಗೆ ಅಂಗನವಾಡಿ ಬೇಕ್ರಿ. ಮತ್ತು ಇಲ್ಲಾಂದ್ರೆ ಮಕ್ಕಳನ್ನ ಮನ್ಯಾಗ ಕರ್ಕೊಂಡು ಹೋಗಿವಿ, ಇಲ್ಲ ದಿವಸ ಅಂತ ದುಡ್ಯಾಕೆ ಹೋದ್ರೆ ಒಬ್ರು ಕಾಯಕ್ಕೆ ಮನ್ಯಾಗ ಮಕ್ಳು ಕಾಯಕ್ಕೆ ಬೇಕು. ಮತ್ತು ಇವರು ಕಮಿಟಿಯವರು ಟೋರೂಮ್ ಬ್ಯಾಡ್ ನಮಗೆ ಬೇಕು ಅಂತಾರೆ. ಮತ್ತು ಅವ್ರು ಎಲ್ಲಿ ಕಲಿಸ್ಬೇಕು ಮನೆಗೆ ಕರ್ಕೊಂಡು ಹೋಗ್ಯಾರ. ಇದು 8 ವರ್ಷದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.